ಗೀತಾಮಹಾತ್ಮೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತೂದ್ದೇಶತಃ ಪ್ರೋಕ್ತಃ ವಿಭೂತೇರ್ವಿಸ್ತರೋ ಮಯಾ. ಹೇ ಪರಂತಪ, ನನ್ನ ದಿವ್ಯ ವಿಭೂತಿಗಳಿಗೆ ನಿಜವಾಗಿಯಾದರೂ ಕೊನೆಯಿಲ್ಲ. ಆದರೂ ಅವುಗಳಲ್ಲಿ ಮುಖ್ಯವಾದ ಕೆಲವನ್ನು ನಾನು ನಿನಗೆ ವಿಸ್ತಾರವಾಗಿ ಹೇಳಿದೆನು ಎನ್ನುತ್ತಾನೆ ಪರಮಾತ್ಮ. ಸಕಲವನ್ನು ವ್ಯಾಪಿಸಿರುವ ಪರಮಾತ್ಮನ ಮಹಿಮೆಗೆ ಮಿತಿಯಿರಲು ಸಾಧ್ಯವೇ? ಈ ಸಮಾಜವೆಂಬ ರಥ ಸುಗಮವಾಗಿ ಸಾಗಲು ಹೆಣ್ಣು ಗಂಡುಗಳೆಂಬ ಎರಡು ಶಕ್ತಿ ಸೃಷ್ಟಿಸಿದ ಭಗವಂತ. ಪ್ರಜೋತ್ಪತ್ತಿಗಾಗಿ ಕಾಮವೆಂಬ ಮಾಯೆ ಸೃಷ್ಟಿಸಿದ. ಪಾಲನೆ ಪೋಷಣೆಗಾಗಿ ಮಮತೆ ಎಂಬ ಮಾಯೆ ಸೃಷ್ಟಿಸಿದರೆ, ಪ್ರೀತಿ ಎಂಬ ಮಾಯೆಯಿಂದ ಬಂಧು ಬಳಗ ಬೆಳೆಸಿದ. ದ್ವೇಷದಿಂದ ನಾಶ ಮಾಡಲು ಪ್ರೇರೇಪಿಸಿದರೆ, ಹಸಿವಿನಿಂದ ಜ್ಞಾನಾರ್ಜನೆಗೆ ಕಾರಣನಾದ. ಜ್ಞಾನದಿಂದ ಕರ್ಮದ ಉತ್ಪತ್ತಿಗೆ ಕಾರಣನಾದರೆ, ಕರ್ಮ ಬಂಧನದಿಂದ ಜನ್ಮ ಜನ್ಮಾಂತರಕ್ಕೆ ಕಾರಣನಾದ. ಅಜ್ಞಾನದಿಂದ ವ್ಯಾಪಾರ ಸೃಷ್ಟಿಸಿದರೆ, ಸುಜ್ಞಾನದಿಂದ ಬ್ರಹ್ಮಾಂಡ ಸೃಷ್ಟಿಸಿದ. ಕಪಟ ದ್ಯೂತ ಧೂರ್ತತನಗಳಿಂದ ಸಿರಿವಂತಿಕೆ ಸೃಷ್ಟಿಸಿದರೆ, ಲೋಭ ಮೋಹ ಮದ ಮತ್ಸರ ಕಾಮದಿಂದ ಬಡತನ ಸೃಷ್ಟಿಸಿದ. ಸೇವೆಯಿಂದ ಆತ್ಮದರ್ಶನ ಮಾಡಿಸಿದರೆ, ಸಮರ್ಪಣಾಭಾವದಿಂದ ಪರಮಾತ್ಮನ ದಿವ್ಯ ದರ್ಶನ ಮಾಡಿಸಿದ. ಭಿಕ್ಷುಕನಾಗಿ ದೀನ ಬದುಕಿನ ಹೀನ ಸ್ಥಿತಿ ದರ್ಶನ ಮಾಡಿಸಿದರೆ, ಧೈರ್ಯ ಸ್ಥೈರ್ಯ ಸಾಹಸದಿಂದ ಪ್ರಜಾಪಾಲಕನಾದ ರಾಜನನ್ನಾಗಿಸಿ ಪ್ರತ್ಯಕ್ಷ ದೇವರಾಗಿಸಿದ. ಏಕತೆಯಲ್ಲಿ ಬಲ ಸೃಷ್ಟಿಸಿದರೆ, ಪ್ರತ್ಯೇಕತೆಯಲ್ಲಿ ಬಲಹೀನತೆ ಸೃಷ್ಟಿಸಿದ. ಛಲಕ್ಕೆ ಗೆಲುವು ಸೃಷ್ಟಿಸಿದರೆ, ಜಿದ್ದಿಗೆ ಸೋಲು ಸೃಷ್ಟಿಸಿದ. ಪ್ರೀತಿಗೆ ಭಾಷೆ ಸೃಷ್ಟಿಸಿದರೆ, ದ್ವೇಷಕ್ಕೆ ಪಂಥ ಸೃಷ್ಟಿಸಿದ. ರೀತಿಗೆ ಸಂಸ್ಕೃತಿ ಸೃಷ್ಟಿಸಿದರೆ, ನೀತಿಗೆ ದಂಡನೆ ಸೃಷ್ಟಿಸಿದ. ಶಿಷ್ಟತನದ ಮಹತ್ವ ಸಾರಲು ದುಷ್ಟತನ ಮೆರೆಸಿದರೆ, ದುಷ್ಟತನ ತಡೆಗೆ ಕಾನೂನು ಸೃಷ್ಟಿಸಿದ. ನ್ಯಾಯಕ್ಕೆ ಪರಮಾನಂದವನ್ನಿತ್ತರೆ, ಅನ್ಯಾಯಕ್ಕೆ ಕ್ಷಣ ಕ್ಷಣಕ್ಕೂ ಭಯವೆಂಬ ಸಾವನ್ನಿತ್ತ. ಮಾನಕ್ಕೆ ಗೌರವವನ್ನಿತ್ತರೆ, ದುರಹಂಕಾರಕ್ಕೆ ಅವಮಾನವಿತ್ತ. ಸಹಾಯಕ್ಕೆ ಸ್ನೇಹ ಇಟ್ಟರೆ, ಸಹಕಾರಕ್ಕೆ ಕುಟುಂಬ ಕೊಟ್ಟ. ಸಂಸ್ಕೃತಿಗೆ ಸಮುದಾಯ ಸೃಷ್ಟಿಸಿದರೆ, ಸುಸಂಸ್ಕೃತಿಗಾಗಿ ಸಮಾಜ ಸೃಷ್ಟಿಸಿದ. ಅರಾಜಕತೆಗಾಗಿ ರಾಜಕೀಯ ಸೃಷ್ಟಿಸಿದರೆ, ರಾಷ್ಟ್ರಕ್ಕಾಗಿ ಧರ್ಮ ಸೃಷ್ಟಿಸಿದ. ಹೀಗೆ ಭಗವಂತನು ತನ್ನ ಸೃಷ್ಟಿಯಲ್ಲಿ ಸರ್ವಕಾಲಿಕ ಕ್ಷಮತೆಯನ್ನು ನಿರೂಪಿಸಿದ್ದಾನೆ. ಹರಿ ಓಂ ತತ್ಸತ್.